ರಾಜ್ಯ ರಾಜಕೀಯದಲ್ಲಿ ಇವತ್ತು ಅತಿ ದೊಡ್ಡ ಆಡಿಯೋ ಬಾಂಬ್ ಸಿಡಿದಿದೆ. ಸಹಕಾರ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದರ ಬಗ್ಗೆ ಆಡಿಯೋ ರಿವೀಲ್ ಆಗಿದೆ. ಆಡಿಯೋದಲ್ಲಿ ಹೇಗೆ ಸ್ಕೆಚ್ ರೆಡಿ ಆಗಿತ್ತು ಅನ್ನೋ ಬಗ್ಗೆ ಮಾತನಾಡಲಾಗಿದೆ. ಹಾಗಾದ್ರೆ ಯಾರು ಮಾತನಾಡಿರೋದು? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಸಚಿವ ರಾಜಣ್ಣ ಪುತ್ರನ ಹತ್ಯೆಗೆ ಸಂಚು, ಆಡಿಯೋ ಸ್ಫೋಟ, 70 ಲಕ್ಷ ಸುಪಾರಿ, ತಮಿಳುನಾಡಿನ ಹುಡುಗರು. ಆಡಿಯೋದಲ್ಲೇನಿದೆ? ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಎಂಬ ಸ್ಫೋಟಕ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ತಮ್ಮ ಕೊಲೆಗೆ ಯತ್ನ ನಡೆದಿದೆಯಂತ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ಕೊಟ್ಟ ಬೆನ್ನಲ್ಲೇ ಸಂಚಿನ ಸ್ಫೋಟಕ ಆಡಿಯೋ ರಿವೀಲ್ ಆಗಿದೆ. ಆಡಿಯೋದಲ್ಲಿ ಸ್ಕೆಚ್ ಹೇಗೆ ರೆಡಿಯಾಗಿತ್ತು, ಎಷ್ಟು ಲಕ್ಷಕ್ಕೆ ಸುಪಾರಿ ತೆಗೆದುಕೊಂಡಿದ್ದಾರೆ, ಹತ್ಯೆಗೆ ಯಾವ ಹುಡುಗರು ಬಂದಿದ್ರು ಅನ್ನೋ ಬಗ್ಗೆ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ತಮಿಳು ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಇರೋದು. ಎಸ್, ಎಂಎಲ್ಸಿ ರಾಜೇಂದ್ರ ಬೆಂಬಲಿಗ ರಾಕಿ ಮತ್ತು ಪುಷ್ಪ ಎಂಬುವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಹಿರಂಗವಾಗಿದೆ. ಪುಷ್ಪ ಎಂಬುವರನ್ನ ಹತ್ಯೆ ಸಂಚಿನ ಆರೋಪಿ ಸುಮನಾ ಆಪ್ತೆ ಎನ್ನಲಾಗಿದೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ರಾಕಿಗೆ ವಿವರಿಸಿದ್ದಾರೆ. A1 ಸುಮಾ ರಾಜೇಂದ್ರ ಹತ್ಯೆಗೆ ಹೇಗೆ ಸ್ಕೆಚ್ ಹಾಕಿದ್ದಾನೆ ಅನ್ನೋದನ್ನ ವಿವರಿಸಿದ್ದಾರೆ. ಆಡಿಯೋದಲ್ಲಿರೋ ಸ್ಫೋಟಕ ಸಂಗತಿಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರೋ ಕರಿ, ಅವ್ರಿಗೆ ಹೇಳೋದ್ನ ಹೇಳೋಣ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳೋದು ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು. ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಇರೋದು. ಹತ್ಯೆಗೆ ಮಧುಗಿರಿ, ಕಲಾಸಿಪಾಳ್ಯ, ತಮಿಳುನಾಡಿನಿಂದ ಹುಡುಗರು ಬಂದಿದ್ರ. ಇನ್ನು ಹತ್ಯೆಗೆ ಹುಡುಗರು ರೆಡಿಯಾಗಿದ್ದ ಬಗ್ಗೆಯೂ ಪುಷ್ಪ ಮಾತನಾಡಿದ್ದು, ಮಧುಗಿರಿಯಲ್ಲಿ ಹುಡುಗರು ರೆಡಿಯಾಗಿದ್ರಂತೆ. ಅಲ್ಲದೆ ತಮಿಳುನಾಡು ಕಲಾಸಿಪಾಳ್ಯದಿಂದ ಹುಡುಗರನ್ನ ಕರೆಸಿದ್ದ ಬಗ್ಗೆ ಪುಷ್ಪ ಎಂಬುವರು ವಿವರಿಸಿದ್ದಾರೆ. ಮದ್ಗಿರಿ ಹುಡುಗರು ರೆಡಿ ಆಗಿರೋದಾ? 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ, ನಿನಗೊಂದು ಮಾತು ಕೇಳಲ್ಲ? ಏನೋ ನಮ್ಮ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ಮನೆ ಕಿಮಿಕ್ ಅಂತ ಅಂದ್ರು ಏನೇಳೋ ಬಾಡಿ ಎಲ್ಲಾಡ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ? ಇಬ್ರಿಗೆ ಜೊತೆಗಿರಕ್ಕೆ ತಮಿಳ್ ಹುಡುಗರ್ನ. ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. 2 ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗೆ ಎತ್ತಬೇಕು ಅಂತ ಕೇಳ್ತಾನೆ. ಶಾಂತಿನಗರದಲ್ಲಿ ಸೋಮನ ಮನೆ, ಬೆಟ್ಟದಲ್ಲಿದ್ದಂತೆ ಗುಂಡ. ಹೀಗೆ ಹುಡುಗರನ್ನ ಸೆಟ್ ಮಾಡಿದ್ದ ಸೋಮ ಶಾಂತಿನಗರದಲ್ಲಿ ಮನೆ ಮಾಡಿದ್ದಂತೆ. ಆರೋಪಿಗಳಲ್ಲಿ ಒಬ್ಬನಾಗಿರೋ ಗುಂಡ ಎಂಬಾತ ಬೆಟ್ಟದಲ್ಲಿದ್ಕೊಂಡು ಸ್ಕೆಚ್ ಹಾಕೊಂಡಿದ್ದ ಅನ್ನೋದು ಆಡಿಯೋದಲ್ಲಿದೆ. ಮನೇನ್ ಮಾಡೋರು ಯಾರು? ಶಾಂತಿನಗರದಲ್ಲಿ ಮಾಡೋನು ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ. ಅಲ್ಲ, ಗುಂಡಂಗೆ ಎಲ್ಲಿ ಮಾಡೋರು ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಿಗೆ? ಒಟ್ಟಾಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ, ಇದು ಏನ್ ಪಳ್ಯ ಕಡೆಗ? ನನಗೆ ಗೊತ್ತಿಲ್ಲಪ್ಪ. ಅವನ ಇದ್ದಲ್ಲ ಅಪ್ಸ್ಕೊಂಡು ಆಗ್ತದೆ ಅಲ್ಲೆಲ್ಲ ಏನ್ ಪಳ್ಯ? ಯಾರು ಕೊಡ್ತಿರೋದು ಕಾಸು ಎಂದ ರಾಕಿ, ಗೊತ್ತಿಲ್ಲಪ್ಪ ಎಂದ ಪುಷ್ಪ. ಇನ್ನು ಆಡಿಯೋದಲ್ಲಿ ಸುಪಾರಿಗೆ ಹಣ ಕೊಟ್ಟವರ ಬಗ್ಗೆಯೂ ಮಾತನಾಡಲಾಗಿದೆ. ಬೆಂಗಳೂರಿನ ಪ್ರಭಾವಿಯೊಬ್ಬರು ಸುಪಾರಿ ನೀಡಿದ್ದಾರೆ ಅಂತ ರಾಜೇಂದ್ರ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಆಡಿಯೋದಲ್ಲಿ ಯಾರು ಕಾಸು ಕೊಡ್ತಿರೋದು ಅಂತ ರಾಕಿ ಕೇಳಿದಾಗ ಗೊತ್ತಿಲ್ಲ ಅಂತ ಪುಷ್ಪ ಹೇಳಿದ್ದಾರೆ. ಈಚೆ ಬರೋಕ್ಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ ಕೊಡೋದು. ಖರ್ಚು ಮಾಡ್ತಾರದು ಯಾರು? ಯಾರಿಗೆ ಗೊತ್ತಪ್ಪ? ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರಬೇಕು?
ನೀನೇ ಯೋಚನೆ ಮಾಡಿ. ಸುಲಭ ಅಲ್ವಲ್ಲ, ಯಾರಿಗೆ ಇನ್ನೇನು ಬಂದು ಕೊಡ್ತಾ ಇದ್ದಾರೆ ಕಾಸು? ಗೊತ್ತಿಲ್ಲಪ್ಪ, ಇವ್ನು ಏನ್ ವ್ಯವಹಾರ ಮಾಡ್ತಾನಪ್ಪ. ಒಬ್ರು ಅಕ್ಕ ತಂಗಿದಿರ್ ದುಡ್ಡು ಕೊಡಲ್ಲ, ಕೊಟ್ರೆ ತಾಯಮ್ಮ 10-5 ಸಾವಿರ ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ ಅವ್ನಿಗೆ. 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಿ ಬಿಡು. ಇದೆಲ್ಲ ಪುಷ್ಪಾಗೆ ಹೇಗೆ ಗೊತ್ತಾಯಿತು ಅಂದ್ರೆ, ಆಟೋದಲ್ಲಿ ಕುಳಿತಾಗ ಯಾರೋ ಒಬ್ಬ ಮಾತನಾಡಿಕೊಳ್ತಿದ್ದನಂತೆ, ಹೀಗಾಗಿ ಗೊತ್ತಾಯಿತು. ಇದೆಲ್ಲ ಸತ್ಯ ಅಂತ ಪುಷ್ಪ ವಿವರಿಸಿದ್ದಾರೆ. ನನ್ನ ಅಣ್ಣನ ಹತ್ರ ಕರೆದುಕೊಂಡು ಹೋದ್ರೆ ಎಲ್ಲಾ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಪುಷ್ಪ ಪೊಲೀಸರ ವಶಕ್ಕೆ, ಸೋಮನಿಗಾಗಿ ಖಾಕಿ ಹುಡುಕಾಟ. ಆಡಿಯೋ ರಿವೀಲ್ ಆಗ್ತಿದ್ದಂತೆ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನಿಗೂ ನಿಂಗೂ ಲಿಂಕ್ ಹೇಗೆ, ನಿನಗೆ ಹೇಗೆ ಗೊತ್ತಾಯಿತು, ಯಾವಾಗ ಸ್ಕೆಚ್ ಹಾಕಿದ್ರು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಪೊಲೀಸರ ತಂಡ ಆರೋಪಿ ಸೋಮನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.